कोशिश करो आपसे ना रूठे, जिंदगी में अपनों के साथ ना झूठे, दोस्ती कोई भी हो वैसे ऐसे निभाओ कि उस दोस्ತಿ की ಡೋರ್ ಜಿಂದಗಿ ಭರ್ ನಾ ಟೂಟೆ ಎಂದು ಶಾಯರಿ ಮೂಲಕ ಜಿಲ್ಲಾಧಿಕಾರಿ ಮೊಹಮ್ಮದ್ ರುಷನ್ ಹೇಳಿದರು. ಇಲ್ಲಿನ ಜೀರಿಗೆ ಸಭಾಂಗಣದಲ್ಲಿ ಸಿಐಡಿ ಡಿಐಜಿ ಆಗಿ ಪದೋನ್ನತಿಯೊಂದಿಗೆ ವರ್ಗಾವಣೆಗೊಂಡಿರುವ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಅವರಿಗೆ ಪೊಲೀಸ್ ಇಲಾಖೆಯ ವತಿಯಿಂದ ಬೀಳ್ಕೊಡುಗೆ ಹಾಗೂ ನೂತನ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೆ ರಾಮರಾಜನ್ ಅವರ ಸ್ವಾಗತ ಸಮಾರಂಭದಲ್ಲಿ ಮಾತನಾಡಿದರು. ಭೀಮಾಶಂಕರ್ ಪಾಟೀಲ್ ಎಸ್ಪಿ ಆಗಿ ಕಾನೂನು ಸುವ್ಯವಸ್ಥೆ ಕಾಪಾಡಿದ್ದಾರೆ ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕೆಲಸ ಮಾಡುವುದು ಸವಾಲಿನ ಕೆಲಸ. ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಗುಳೇದ್ ಅವರು ನಿಭಾಯಿಸಿಕೊಂಡರು ಬಂದಿದ್ದಾರೆ. ನನ್ನ ಬೆಳಗಾವಿಯ ಜೀವನ ಭೀಮಾಶಂಕರ್ ಗುಳೇದ್ ಹಾಗೂ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಅವರೊಂದಿಗೆ ಕಳೆದಿದ್ದೇನೆ. ನನ್ನ ಅರ್ಧ ಕೆಲಸ ಭೀಮಾಶಂಕರ್ ಹಾಗೂ ಭೂಷಣ್ ಅವರ ಜೊತೆಯಾಗಿ ಮಾಡಿದ್ದೇನೆ ಎಂದು ನೆನಪಿಸಿಕೊಂಡರು. ಐಜಿಪಿ ಚೇತನ್ ಸಿಂಗ್ ರಾಠೋಡ್ ಮಾತನಾಡಿ, ಜಿಲ್ಲೆಯಲ್ಲಿ ಎಲ್ಲ ಜವಾಬ್ದಾರಿ ಸ್ವತಃ ಭೀಮಾಶಂಕರ್ ಗುಳೇದ್ ತೆಗೆದುಕೊಂಡು ಕಾನೂನು ಸುವ್ಯವಸ್ಥೆ ಕಾಪಾಡುವುದರ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳಿಗೆ ಪ್ರೋತ್ಸಾಹ ನೀಡಿ ಕೆಲಸ ಮಾಡಿ ಶ್ರೇಯ ಅವರಿಗೆ ಸಲ್ಲುತ್ತದೆ ಎಂದರು. ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಮಾತನಾಡಿ, ಬೆಳಗಾವಿ ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆ ಬಹಳ ಸವಾಲಿನ ಕೆಲಸವಾಗಿರುತ್ತದೆ. ಅದನ್ನು ನಿಭಾಯಿಸಿಕೊಂಡು ಹೋಗುವುದು ದೊಡ್ಡ ಕೆಲಸ. ಅದನ್ನು ಎಸ್ಪಿ ಆಗಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಮಾಡಿ ಬಡ್ತಿ ಪಡೆದು ಸಿಐಡಿಗೆ ಹೋಗಿದ್ದಾರೆ. ಅವರಿಗೆ ಅಭಿನಂದನೆಗಳು ಎಂದರು. ಸಿಐಡಿ ಡಿಐಜಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಮಾತನಾಡಿ, ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ, ನಾನು ಜಿಲ್ಲಾ ಪಂಚಾಯಿತಿ ಸಿಇಒ, ಜಿಲ್ಲೆಯಲ್ಲಿ ಕೂಡಿ ಮಾಡಿದ ಕೆಲಸದ ಅನುಭವ ಮರೆಯಲು ಆಗದು. ಪ್ರತಿ ಹಂತದಲ್ಲಿಯೂ ನನ್ನ ಪೊಲೀಸ್ ಸಿಬ್ಬಂದಿಗಳ ಸಹಕಾರ ಸಾಕಷ್ಟು ಸಿಕ್ಕಿದೆ. ನಾನು ಬೆಳಗಾವಿಗೆ ಬಂದಾಗ ನನಗೆ ಶೂನ್ಯ ಭಾವ ಮೂಡಿತ್ತು. ಬಳಿಕ ಕಾಲ ಕಳೆದಂತೆ ಇಲ್ಲಿ ಸಿಕ್ಕ ಅನುಭವ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದರು. ಇದೇ ಸಂದರ್ಭದಲ್ಲಿ ಸಿಐಡಿ ಡಿಐಜಿ ಆಗಿ ವರ್ಗಾವಣೆಗೊಂಡ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಅವರಿಗೆ ಹಾಗೂ ನೂತನವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ನೇಮಕಗೊಂಡಿರುವ ಕೆ ರಾಮರಾಜನ್ ಅವರಿಗೆ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳು, ಕನ್ನಡ ಸಂಘಟನೆಗಳಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು, ವಿವಿಧ ಕನ್ನಡ ಪರ ಸಂಘಟನೆಗಳ ಮುಖಂಡರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. police problem or revenue problem. So work really becomes easy. We are lucky to have money in our team and we have promotion in Mumbai. I guess we are sharing with others. Success So anyway, we keep meeting each other, we keep working together. So someday we'll say I have a opportunity to work with you. Madam is the host. Thank you very much for all the partners that you have shared with us. Thank you. And Ramarajan, you have big shoes to fill in. Ima has done a lot in the last 2.5 years, and people are definitely in our expectations for you also. So all the best and welcome to you. ಪ್ರತಿಯೊಂದು ಕೂಡ ಅಚ್ಚಳಿದರೆ ನಮ್ಮಲ್ಲಿ ಕೂಡ ನಿಮಗೆ ಮುಂಚೆ ನಮ್ಮೊಬ್ಬರು ಸಿಇಒ ಕೂಡ ಇದ್ದರು ವರ್ಷಗಳು. ಅವರೆಲ್ಲರೂ ಕೂಡ ಹಾಗೆ ನಮ್ಮದು ಒಳ್ಳೆ ಅಭಿನವ ಆತ್ಮೀಯ ಸಂಬಂಧ ಇತ್ತು. ಟೀಮ್ ಆಗಲೇ ಸುಮಾರು ಜನ ಹೇಳಿದ್ರು, ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೆ ಹೀಗೆ ಅಂತೇಳಿ. ಬಟ್ ನೀವು ಈ ಸಂಬಂಧಕ್ಕೆ ಯಾರೂ ಏನು ಹೆಸರಿಲ್ಲ, ಆ ರೀತಿ ನಾವು ಅಷ್ಟು ಸಕಾರಾಗಿದ್ದರೆ ಅಷ್ಟು ಮಾತಾಡಿದ್ವಿ. ಸ್ಪೆಷಲಿ ಅಬೌಟ್ ರೋಷನ್ ಬಾಗೆ ನನಗೆ ಒಂಥರ ಬೇಜಾರಿತ್ತು. ಅವರು ಟ್ರಾನ್ಸ್ಫರ್ ಫಸ್ಟ್ ಹೇಳ್ತಾ ಇದ್ದಿಲ್ಲ, ನನ್ನ ಬ್ಯಾಚ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಿಸಿ ಬಂದಲ್ಲ ಅಂತ ಹೇಳ್ಬೇಕು. ಪಾಪ ಅದರಲ್ಲಿ ಯಾವುದೇನು ಕೈ ಇರಲಿಲ್ಲ. ಬಟ್ ಆದರೂ ಕೂಡ ಅದೊಂದು ಭಾವನೆ ಇರುತ್ತೆ. ಈಗ ಹೇಗೆ ಎಷ್ಟೋ ಜನರಿಗೆ ಅನಿಸ್ಬೋದು, ನಿಮ್ಮ ಸರ್ಗೆ ತೆಗೆಸ್ಬಿಟ್ಟು ನಾವು ರಾಜ್ಯ ಸರ್ಬೋದು ಅಂತ ಪಾಪ ಅದರಲ್ಲಿ ಅವನು ಎದುರು ಕೆಲಸ ಅವನ ನಮ್ಮ ಹಿರಿಯ ಅಧಿಕಾರಿಗಳು ಅವನ ಕಾರ್ಯಕ್ರಮಗಳನ್ನು ನೋಡಿಬಿಟ್ಟು ಇಲ್ಲಿ ಬೆಳಗಾವಿ ಜಿಲ್ಲೆಗೆ ಒಬ್ಬರು ಡೆಪ್ಯೂಟಿ ಆಫೀಸರ್ ಬೇಕು ಅಂತ ಸೆಲೆಕ್ಟ್ ಮಾಡಿ ಹಾಕಿದ್ದಾರೆ ರಾಮನಿಗೆ. ಆ ರಾವಣ ನಾವು ಜೀವನ. ಸೊ ರೋಷನ್ ಬಾಯಿ ಟ್ರಾನ್ಸ್ಫರ್ ಆದಾಗ ನಾವು ಅದಕ್ಕಿಂತ ಮುಂಚೆ ಒಂದೇ ಬಾರಿ ಭೇಟಿಯಾಗಿದ್ವಿ. ನಾವು
ಹರ್ಷದ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಕೂಡ ಮಾಡಿದ್ವಿ. ತುಂಬಾ ಸಹೃದಯಿ ಮನುಷ್ಯ. ನನಗಿಂತ ಸರ್ವಿಸಲ್ಲೂ ಇರ್ಬೋದು ಮತ್ತೆ ವಯಸ್ಸಲ್ಲೂ ಕೂಡ ಚಿಕ್ಕವರಿದ್ದಾನೆ. ಆದರೆ ನನಗೆ ಅವನಿಗೆ ಅಣ್ಣ ತಂದೆಗೆ ನನಗೆ ಏನೂ ಬೇಜಾರಿಲ್ಲ, ಯಾಕಂದ್ರೆ ಅಷ್ಟು ನಾನು ಅವನಿಂದ ಕಲಿತೀನಿ. ಹಳೆ ಒಂದು ಗ್ರೀಕ್ ರಾಜ ಒಬ್ಬ ಇದ್ದ, ಹೆಸರು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಬಿಕಾಸ್ ಹೆಮ್ಮೆ ಯಾಕಂತಂದ್ರೆ ನನ್ನ ಸಹೋದರರಿಗಾಗಿ ಆಗಿರತಕ್ಕಂಥದ್ದು. ಹೆಮ್ಮೆ ಯಾಕಂತಂದ್ರೆ 6 ವರ್ಷಗಳು ನಮ್ಮ ಕಮಿಷನರು ಇವರೆಲ್ಲರೂ ಕೂಡ ಆ ಒಂದು ಪ್ರಕ್ರಿಯೆಯಲ್ಲಿ ಭಾಗಿದಾರರಾಗಿದ್ದರು. ಅವರು ನಮ್ಮ ಜಿಲ್ಲೆಗೆ ಬಂದಾಗಿಂದ ಯಾವುದೂ ಇಶ್ಯೂಗಳು ಸಾಲ್ವ್ ಆದರೆ ಬರುವುದಿಲ್ಲ. ಜಿಲ್ಲೆಗೆ ಬಂದ ಹೊಸದರಲ್ಲಿ ಜುಲೈ ಬಂದರು. ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ನೆರೆಹಾವಳಿ ಪರಿಸ್ಥಿತಿ ಇತ್ತು. 2019 ಇದಾಗಿಂದ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡಿದ್ರು. ಎಲ್ಲ ಅಧಿಕಾರಿಗಳ ತಕರಾರ ಕಟ್ಕೊಂಡು ಅವರಿಗೆ ಗೈಡ್ ಮಾಡೋದಾಗ್ಲಿ, ಎಲ್ಲಿ ನಮಗೆ ಗೊತ್ತಿರೋ ಅದನ್ನ ಗೊತ್ತಿರೋದ್ರಿಂದ ತಿಳ್ಕೊಳ್ಳೋದಾಗ್ಲಿ ಯಾವುದೂ ಇಲ್ಲ. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ.